ಇನ್ನು ಮಂಗಳೂರು ಕದ್ರೋಳಿ ಗೋಕರ್ಣನಾಥ ದೇಗುಲ ಇಲ್ಲಿಯೂ ಕೂಡ ಗ್ರಹಣದ ಹಿನ್ನೆಲೆ ದೇವಸ್ಥಾನದ ಸಮಯದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ರಕ್ತಗ್ರಹಣದಿಂದ ಮಧ್ಯಾಹ್ನ 1:30ಕ್ಕೆ ದೇವಸ್ಥಾನ ಬಂದಾದ್ರೆ ಸಂಜೆ 7:30 ನಂತರ ಮತ್ತೆ ಭಕ್ತರಿಗೆ ದರ್ಶನಕ್ಕಾಗಿ ಅವಕಾಶವನ್ನ ನೀಡಲಾಗುತ್ತೆ. ಗೋಕರ್ಣನಾಥ ದೇವಸ್ಥಾನದಲ್ಲಿಯೂ ಕೂಡ ಗ್ರಹಣದ ಹಿನ್ನೆಲೆಯಲ್ಲಿ ಈಗ ಸಮಯ ಬದಲಾವಣೆ ಆಗಿರುವಂಥದ್ದು. ಚಂದ್ರಗ್ರಹಣ ಈ ಒಂದು ಗ್ರಹಣದ ಎಫೆಕ್ಟ್ನಿಂದ ಮಧ್ಯಾಹ್ನ 1:30ವರೆಗೂ ಗ್ರಹಣ ಇರೋದ್ರಿಂದ ಮಧ್ಯಾಹ್ನ 1:30ವರೆಗೂ ಮಾತ್ರ ದೇವಸ್ಥಾನ ಇರುವಂಥದ್ದು. ತದನಂತರ ಬಂದ್ ಮಾಡಲಾಗುತ್ತೆ. ಸಂಜೆ 7:30 ನಂತರ ಮತ್ತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಗ್ರಹಣ ಕಾರಣದಿಂದ ಗ್ರಹಣ ಇರುವಂತಹ ಸಮಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರೋದಿಲ್ಲ. ಹಾಗಾಗಿ ಮಧ್ಯಾಹ್ನ 1:30ವರೆಗೂ ಮಾತ್ರ ಇರುವಂಥದ್ದು. ತದನಂತರ ದೇವಸ್ಥಾನ ಬಂದಾಗುತ್ತೆ 1:30ಗೆ. ಅದಾದ ಮೇಲೆ ಗ್ರಹಣ ಮುಗಿದು ಶುದ್ಧಿ ಕಾರ್ಯವೆಲ್ಲವೂ ನಡೆದು ಕೆಲವು ಪೂಜಾ ಕ್ರಮಗಳು ಮತ್ತು ಶುದ್ಧಿಯಲ್ಲಿ ಇರುವಂತಹ ಕೆಲವು ಕ್ರಮಗಳೆಲ್ಲ ಆದ ಮೇಲೆ ದೇವಸ್ಥಾನ ಸಂಜೆ 7:30ಕ್ಕೆ ಭಕ್ತರ ದರ್ಶನಕ್ಕಾಗಿ ಓಪನ್ ಆಗುತ್ತೆ. ಮಂಗಳೂರು ಕದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಗ್ರಹಣದ ಈ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನದ ಸಮಯದಲ್ಲೂ ಕೂಡ ಬದಲಾವಣೆ ಆಗಿರುವಂಥದ್ದು. ಮಧ್ಯಾಹ್ನ 1:30ಕ್ಕೆ ದೇವಸ್ಥಾನ ಬಂದಾಗತ್ತೆ. ಅಲ್ಲಿಯವರೆಗೂ ಮಾತ್ರ ಅವಕಾಶ ಇರುತ್ತೆ ದರ್ಶನಕ್ಕೆ. ತದನಂತರ ಮತ್ತೆ ಗ್ರಹಣ ಮುಗಿದು ಶುದ್ಧಿ ಕಾರ್ಯವೆಲ್ಲವೂ ಆದ ಮೇಲೆ ಸಂಜೆ 7:30ಕ್ಕೆ ಭಕ್ತರಿಗೆ ಮತ್ತೆ ಅವಕಾಶವನ್ನು ದರ್ಶನಕ್ಕೆ ನೀಡಲಾಗುತ್ತೆ. ನಾಡಿನ ಪ್ರಮುಖ ದೇವಸ್ಥಾನಗಳಲ್ಲಿ ಗ್ರಹಣದ ಕಾರಣದಿಂದ ಪೂಜಾ ಸಮಯದಲ್ಲಿ ಮತ್ತು ದರ್ಶನ ಸಮಯದಲ್ಲಿ ವ್ಯತ್ಯಾಸವಾಗ್ತಿದೆ. ಅದು ಧರ್ಮಸ್ಥಳ ಮಂಜುನಾಥ ಕ್ಷೇತ್ರವಿರಬಹುದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರಬಹುದು, ಜೊತೆಗೆ ಮಂಗಳೂರು ಕದ್ರೋಳಿ ದೇವಸ್ಥಾನದಲ್ಲೂ ಕೂಡ. ಅದೇ ರೀತಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೂಡ ಮಾರ್ಚ್ 3ರಂದು ಕೇತುಗ್ರಹಸ್ಥ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಾಲಯ ಬಂದಾಗಿರುತ್ತೆ. ಮಧ್ಯಾಹ್ನ 3 ಗಂಟೆ ರಾತ್ರಿ 8:30ವರೆಗೂ ಮಾತ್ರ ಭಕ್ತರಿಗೆ ದರ್ಶನ ಇರೋದಿಲ್ಲ. ಗ್ರಹಣದ ಸಮಯದಲ್ಲಿ ಚಾಮುಂಡಿ ವಿಶೇಷ ಅಭಿಷೇಕ ಇರುತ್ತೆ ಚಾಮುಂಡೇಶ್ವರಿ ದೇವಿಗೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಯೂ ಕೂಡ ಮೈಸೂರು ಚಾಮುಂಡಿ ದೇಗದಲ್ಲೂ ಕೂಡ ದೇವಾಲಯದಲ್ಲಿ ವಿಶೇಷ ಆಚರಣೆಗಳಿರುತ್ತೆ. ಮಾರ್ಚ್ 3ರಂದು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಾಲಯವು ಬಂದಾಗಿರುವಂಥದ್ದು. ಮಧ್ಯಾಹ್ನ 3 ಗಂಟೆ ರಾತ್ರಿ 8:30ವರೆಗೂ ಭಕ್ತರಿಗೆ ದರ್ಶನವಿಲ್ಲ. ಗ್ರಹಣದ ಸಮಯದಲ್ಲಿ ಚಾಮುಂಡಿಗೆ ವಿಶೇಷವಾದಂತಹ ಪೂಜೆ ಅಭಿಷೇಕವೆಲ್ಲವೂ ಇರುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಅನೇಕ ದೇವಾಲಯಗಳಲ್ಲಿ ಸಮಯದ ಬದಲಾವಣೆ, ದರ್ಶನದ ಸಮಯದಲ್ಲಿ ವ್ಯತ್ಯಾಸವಿರೋದನ್ನು ನಾವು ಗಮನಿಸ್ತಿದ್ದೀವಿ. ಅದೇ ರೀತಿ ಈಗ ಮೈಸೂರು ಚಾಮುಂಡೇಶ್ವರಿ ದೇವಾಲಯದಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆ ಮತ್ತು ರಾತ್ರಿ 8:30ವರೆಗೂ ಭಕ್ತರಿಗೆ ದರ್ಶನವಿರೋದಿಲ್ಲ.